ಬೈಕಿ ಕೊಡು. ಎಲ್ಗೋಗ್ಬೇಕು? ಅಮ್ಮಂಗೆ ಮಾತ್ರೆ ತರಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು. ಹಾಂ, ಗಾಡಿ ತಾನೇ ತೊಗೊಂಡೋಗು. ಆದರೆ ವಾಪಸ್ ಕೊಡ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸು. ಪ್ರತಿ ಸರಿ ತೊಗೊಂಡೋಗ್ತೀಯ, ಪೆಟ್ರೋಲ್ ಹಾಕ್ಸಲ್ಲ. ಗಾಡಿ ಹೊಡೆದು ಪೆಟ್ರೋಲಿಂದ, ನೀರಿಂದಲ್ಲ. ಹೌದಾ? ಹಾಗಾದ್ರೆ ನಿನ್ನ ಮುಂದೆ ಹೊಸ ಗಾಡಿ ತಗೊಂಡು ತೋರಿಸ್ತೀನಿ ನಾನು. ನನ್ನ ಮಗನ ನಿನ್ನ ಹತ್ರ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ, ಇನ್ನು ಹೊಸ ಗಾಡಿ ತೊಗೊಂತೀಯಾ? ನಿಮ್ಮಂಥ ಫ್ರೆಂಡ್ಸ್ಗಳು ಫ್ರೆಂಡ್ಶಿಪ್ಗೆ ಅವಮಾನ. ಹೇ, ಇಷ್ಟೊತ್ತವರೆಗೂ ತಮಾಷೆ ಮಾಡ್ತಿದ್ದೆ ಕಣೋ, ನೀನೇನು ಸೀರಿಯಸ್ ಆಗಿ ತೊಗೊಂತಿದ್ಯಾ? ತಗೋ ಗಾಡಿಕಿ. ತಗೋ. ಯಾನೋ ಮಂಗ್ ಬೇಕು ನಿನ್ ಗಾಡಿ, ನಾಳೆಯಿಂದ ಮುಖ ತೋರಿಸ್ಬೇಡ. ಲೋ ಮಗ, ತಮಾಷೆ ಮಾಡ್ತಿದ್ದೆ, ಬಾರೋ ಬಾರೋ. ಬಿಟ್ಟಾಕು, ನನಗೆ ಮನೆಗೆ ಲೇಟ್ ಆಗ್ತದೆ, ಬಾ ಬಿಟ್ಟು. ಯಾಕೇನಾಯ್ತು? ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ? ನಿನಗೆ ಗೊತ್ತಲ್ವಾ ಮನೆಗೆ ಬೇಗ ಹೋಗ್ಬೇಕು ಅಂತ, ಲೇಟ್ ಆಗ್ತದೆ ನನಗೆ. ಒಂದು ನಿಮಿಷ ಇರು, ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಹಲೋ. ಅಷ್ಟು ಕೆಟ್ಟಾಗ ಬೈಕ್ ಕಳ್ಸಿದ್ಯಾ? ಬರ್ತಾನ ಅವನು? ಹೇ, ಅವ್ನು ಬರ್ತಾನೆ ಕಣೆ. ನನಗೆ ಗೊತ್ತು ಅವ್ನು ಬರಲ್ಲ. ನಿನ್ ಕಿತ್ತೋಗಿರೋ ಗಾಡಿ ನೀನೇ ಇಟ್ಕೊ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಹೇ, ಇರು ಇರು. ನಿನ್ ಗಾಡಿ ಕೈ ಕೊಡ್ತಾ ನಡಿ, ಪೆಟ್ರೋಲ್ ಬಂಕ್ಗೆ ಗಾಡಿ ತಿಳ್ಕೊಂಡವನ. ಲೋ ಮಗ, ಎಲ್ಲರೂ ಮುಂದೆ ನಿನ್ಗೆ ಅಷ್ಟೊಂದು ಬೈತೀನಿ, ಅಷ್ಟೊಂದು ಅಜೀಬ್ ಮಾಡ್ತೀನಿ, ನಿನ್ ಬೇಜಾರೇ ಆಗಲ್ವಾ? ಹ್ಞೂ ಮಗ, ನೀನು ಬೈದ್ರೆ ಬೇಜಾರಾಗುತ್ತೆ. ಆದ್ರೂ ನೀನು ಬಿಟ್ಟು ಒಂದಿನನೂ ಇರೋಕ್ಕಾಗಲ್ಲ ನನಗೆ. ಆದ್ರೂ ನೀನು ನನ್ನ ಅಜೀಪ್ ಮಾಡೋಷ್ಟು ಕೆಪಾಸಿಟಿ ನಿಂಗಿಲ್ಲ. ನಡಿ ಗಾಡಿ ಇತ್ತು. ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿನಿ ಕೊಟ್ಟವನಲ್ಲ.